ಈ ಪ್ರಶ್ನೆಗೆ ಇಟ್ನಾಳ್ ಸರ್ ಉತ್ತರ ಕೊಡ್ಲಿ. ಅದಾದ್ಮೇಲೆ ಅಶೋಕ್ ಗೌಡ್ರೆ ನಿಮ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ನೀವು ಕೌಂಟರ್ ಮಾಡಿ. ಇಟ್ನಾಳ್ ಸರ್, ಪ್ರತಿಭಟನೆ ಮಾಡ್ಲಿ, ಜನರ ದುಡ್ಡು ಭ್ರಷ್ಟಾಚಾರ ಆರೋಪ ಕೇಳೋಕ್ ಸಿಕ್ಕಾಗ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಬೇಕು, ಒಪ್ಕೊಳ್ಳೋಣ. ಮಾಡಿದ್ರು ಪ್ರತಿಭಟನೆ, ಮೂಡಾಗೂ ಹೋರಾಟ ಮಾಡಿದ್ರು, ವಾಲ್ಮೀಕಿಗೂ ಹೋರಾಟ ಮಾಡಿದ್ರು. ಏನ್ ಪ್ರಯೋಜನ ಆಯ್ತು? ಅದ್ರ ಫಲ ಏನು? ಪ್ರತಿಭಟನೆ ಮಾಡಿದ ದಿನ ಇದ್ದ ಜೋಶು ಅದಾದ್ಮೇಲೆ ಲಾಜಿಕಲ್ ಎಂಡ್ವರೆಗೂ ಕರ್ಕೊಂಡು ಹೋಗುವಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಉಳಿಸ್ಕೊಳ್ತಿದ್ಯಾ ಅನ್ನೋದು ಪ್ರಶ್ನೆ. ಅಲ್ಲ, ಬಿಜೆಪಿಯಲ್ಲಿ ಎರಡು ಬಣಗಳಿದಾವೆ. ಒಬ್ರು ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದೇ ಟೈಮ್ಲಿ ಇನ್ನೊಬ್ರು ಇಲ್ಲಿ ಉತ್ತರ ಕನ್ನಡ ಇನ್ನೊಬ್ರು ಹೊರಡ್ತಾರೆ. ಹೀಗಿರುವಾಗ ಅಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಕ್ರೈಸಿಸ್ ಆಫ್ ಲೀಡರ್ಶಿಪ್. ಬಿಜೆಪಿಯಲ್ಲಿ ಒಂದು ನಾಯಕತ್ವದ ಕೊರತೆ ಯಡಿಯೂರಪ್ಪ ಅವರು ಹೋದಾದ್ಮೇಲಿಂದ ಕಾಡ್ತಾ ಇದೆ. ಅಲ್ಲಿ ಆ ಸ್ಪಷ್ಟತೆ ಇಲ್ಲದೆ ಕಾರಣಕ್ಕೋಸ್ಕರ ನಾನ್ಯಾಕೆ ವಿಜೇಂದ್ರ ಜೊತೆ ಹೋಗ್ಬೇಕು, ನಾವೇ ಸ್ವಂತ ಒಂದು ಬೇರೆ ಪ್ರತಿಭಟನೆ ಮಾಡೋಣ ಅಂತ ಈ ರೀತಿ ಒಂದು ಡಿವೈಡೆಡ್ ಹೌಸ್ ಅದು. ಆ ರೀತಿಯ ಒಡೆದ ಮನೆ ಇರುವಾಗ ಒಂದು ಗಟ್ಟಿಯಾದ ಹೋರಾಟ ರೂಪಿಸೋದು ಕಷ್ಟ ಆಗ್ತದೆ. ಅದು ಯಡಿಯೂರಪ್ಪ ಇರುವಾಗ ಸಾಧ್ಯ ಇತ್ತು, ಒಂದು ಗಟ್ಟಿ ಹೋರಾಟ. ಹೇಳಿದ್ರೆ ನೀವು ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸಭೆ ನಡುಗುತ್ತದೆ ಅಂತೇಳಿ. ಆತರ ಇಲ್ಲ ಈಗ ಯಾರು. ಆ ರೀತಿಯ ಒಂದು ನಾಯಕತ್ವವನ್ನು ಬಿಜೆಪಿ ಪಕ್ಷ ಕಂಡುಕೊಳ್ಳುವವರೆಗೂ ಈ ತರದ ಒಂದು ಏನು ಅಸ್ಪಷ್ಟತೆ ಮತ್ತು ಇದ್ದೇ ಇರ್ತದೆ ಬಿಜೆಪಿನಲ್ಲಿ. ಹಾಗೇನೆ ಈಗ ಕಾಂಗ್ರೆಸ್ ಅವರು ಈಗೇನು ಪ್ರತಿಭಟನೆ ಮಾಡ್ತಿದಾರಲ್ಲ, ಶಶಿಕಾಂತ್ ಹೇಳಿದ್ರಲ್ಲ, ಸರಿ, ಪ್ರತಿಭಟನೆ ಮಾಡೋದು ಎಲ್ಲರ ಮೂಲಭೂತ ಹಕ್ಕು, ಹೋರಾಟ ಮಾಡ್ಲಿ. ಆದ್ರೆ ನೀವು ಜನರ ಪರವಾಗಿ ಹೋರಾಟ ಮಾಡಕ್ಕಲ್ಲ ರೀ, ಈಗ ಜನರ ಪರವಾಗಿ ಕೆಲಸ ಮಾಡಕ್ಕೆ ಸರ್ಕಾರ ಆಗಿದೆ. ಹೋರಾಟ ಮಾಡಕ್ ನೀವು ವಿರೋಧ ಪಕ್ಷ ಹೋರಾಟಗಾರ, ನೀವು ಸರ್ಕಾರದಲ್ಲಿದ್ದೀರಿ. ನೀವು ಸರ್ಕಾರದಲ್ಲಿದ್ದೀರಿ. ಏನ್ ಮಾಡಬೇಕು, ಜನರಿಗೋಸ್ಕರ ಏನೇನ್ ಮಾಡಬೇಕು ಎಲ್ಲ ನೀವು ಮಾಡಬಲ್ರಿ. ಜನ ವಿರೋಧಿ ಚಟುವಟಿಕೆ ಯಾರಾದ್ರೂ ವಿರೋಧ ಪಕ್ಷ ಮಾಡೋದು ಅವರು ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ಬಲ್ರಿ ನೀವು. ಸರಿ, ಎಲ್ಲ ಸರಿ. ನಾನೇ ಕರೆದಿದ್ದೇನೆ ಸಭೆಯನ್ನ. ಯಾವ ವಿಚಾರದ ಒಂದು ನರೇಗಾ ಮತ್ತು ವಿಬಿಜಿ ರಾಮ್ಜಿ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂತ ನಾನೇ ಸಭೆ ಕರೆದಿದ್ದೇನೆ. ಸಭೆ ನಡೆಯುವಾಗ ನಾನೇ ಹೊರಗೆ ನಿಂತಿದ್ದೇನೆ. ಇಟ್ ಈಸ್ ನಾನ್ ಸೆನ್ಸ್. ಇದು ಬೇರೆ, ಅದು ಬಿಟ್ಟು ಬೇರೆ ಶಬ್ದನೇ ಇಲ್ಲ. ಪತ್ರ ಬರೆದವರು ಅರೆ ಎಲ್ಲಾ ಸಚಿವರು ಹಾಜರಾಗಬೇಕು ಅಂತ ಪತ್ರ ಬರೆದವರು ಮುಖ್ಯಮಂತ್ರಿ ಕೂಡ. ಈಗ ವಿಬಿಜಿ ರಾಮ್ಜಿ ವಿಚಾರ ಅಶೋಕ್ ಗೌಡ್ರು ಹೇಳಿದ್ರಲ್ಲ, ಬಹಳ ಮುಖ್ಯವಾಗಿ ಚರ್ಚೆ ಆಗ್ಬೇಕದು. ಯಾಕಂದ್ರೆ ಕಾಂಗ್ರೆಸ್ಗೆ ಆ ಒಂದು ಬದ್ಧತೆ ಇದ್ರೆ ಮೊದಲು ಸದನ ಚರ್ಚೆ ಮಾಡಿ ಒಂದು ಗಟ್ಟಿಯಾದ ಠರಾವು ಪಾಸ್ ಮಾಡಿ ಕೇಂದ್ರ ಕಳಿಸ್ತಾರೆ. ಈಗ ನೀವು ಕೇಂದ್ರ ಯೋಜನೆ ಅದು ವಿಬಿಜಿ ರಾಮ್ಜಿ ಆಗ್ಲಿ ನರೇಗಾ ಆಗ್ಲಿ, ಇಟ್ ಇಸ್ ಅ ಸೆಂಟ್ರಲ್ ಸ್ಕೀಮ್. ಸೆಂಟ್ರಲ್ ಸ್ಕೀಮ್ ಇರೋದ್ರಿಂದ ಸೆಂಟ್ರಲ್ ಪಾರ್ಟಿಸಿಪೇಷನ್ ಶುಡ್ ಬಿ ಮೋರ್. ಈಗ ಹಿಂದಿನ ಒಂದು ಯೋಜನೆಯಲ್ಲಿ ಏನು 90% ಫಂಡಿಂಗು ಕೇಂದ್ರದಿಂದ 10% ರಾಜ್ಯ ಕೊಡ್ತಿತ್ತು. ಎಸ್, ಅಷ್ಟು ಕೊಡ್ತಿತ್ತಲ್ಲ. ಈಗ ನೀವು ಕೇಂದ್ರದಿಂದ ಕೆಲಸ ಜಾಸ್ತಿ ಮಾಡಿದ್ರಿ, 100 to 125. ರಾಜ್ಯಕ್ಕೆ ಕೆಲಸ ಜಾಸ್ತಿ ಕೊಟ್ರಿ, ಫಂಡ್ಸ್ ಕಡಿಮೆ ಮಾಡಿದ್ರಿ, ಮತ್ತು GST ಪಾಲು ಕಡಿಮೆ ಬರ್ತಾ ಇದೆ. ಹೀಗಿರುವಾಗ ಇದು ಇಲ್ಲಿ ರಾಜಕಾರಣ ಏನು, ಹೆಂಗಾದ್ರೂ ಮಾಡಿ ನಾಳೆ ದಿನ ಏನಾದ್ರೂ ಫೇಲ್ ಆಗ್ಬಿಟ್ರೆ ರಾಜ್ಯಗಳ ಮೇಲೆ ಹಾಕ್ಬಿಡೋಣ, ಹೆಸರು ನಮ್ಮದಿರ್ಲಿ. ಇದು ಫೇಲ್ ಆದ್ರೆ ರಾಜ್ಯಗಳ ಮೇಲೆ ಹಾಕ್ಬಿಡೋಣ. ಮೊದಲು ಫೇಲ್ ಆಗೋದಕ್ಕೆ ಇದನ್ನ ಅನುಷ್ಠಾನಗೊಳಿಸೋದಕ್ಕೆ ಕಷ್ಟ ಸಾಧ್ಯ ಮಾಡೋದು ನೀವೇನೆ. ಈಗ ನಿಮಗೆ ಅಷ್ಟು ಕಾಳಜಿ ಇದ್ರೆ 100ರಿಂದ 125 ದಿನ ಕೆಲಸ ಕೊಡಬೇಕಂತ ಆಶ್ವಾಸ ಕೊಡೋದಾದ್ರೆ ನೀವು 90% ಬದಲಾಗಿ 100% ನಾನೇ ಕೊಡ್ತೀನಿ ಅಂತ ಹೇಳಿ ಕೇಂದ್ರದಿಂದ 100%, ಬಿಕಾಸ್ ಇಟ್ ಸೆಂಟ್ರಲ್ ಸ್ಕೀಮ್. ನಾನೇ ಕೊಡ್ತೀನಿ ಅಂತ ಹೇಳ್ಬಿಡಿ. ಕೆಲಸ ಜಾಸ್ತಿ ಹೇಳ್ತಾ ಇದ್ದೇವೆ, ಜಾಸ್ತಿ ಹಣ ನಾನೇ ಕೊಡ್ತೀನಿ ಅಂತ ಹೇಳ್ಬಿಡಿ. ಹಣ ಕಡಿಮೆ ಕೊಡೋದು, ಕೆಲಸ ಜಾಸ್ತಿ, ನಾಳೆ ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದ್ರೆ ರಾಜ್ಯದ ಮೇಲೆ ಬೆಟ್ ಹಾಕೋದು. ಇದನ್ನ ರಾಜ್ಯ ಸರ್ಕಾರ ಮಾಡಬೇಕು. ಈ ಒಂದು ಸದನದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಹೊರಗಡೆ ಪ್ರತಿಭಟನೆ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಸರ್ ಕರೆಕ್ಟ್ ಆಗಿ ಕೇಳಿದ್ರು, ಇದನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾವುದೇ ಒಂದು ಗ್ರಾಮಗಳಲ್ಲಿ ಅನೇಕ ರಾಜ್ಯ ಸರ್ಕಾರದ ಯೋಜನೆಗಳು ಇರ್ತವೆ. ಉದಾಹರಣೆಗೆ ಹೂಳೆತ್ತತಕ್ಕಂತಹದ್ದು ರಾಜ್ಯ ಸರ್ಕಾರದ ಯೋಜನೆಗಳನ್ನೇ, ಅಂದ್ರೆ ಸಪರೇಟ್ ವಿಬಿಜಿ ರಾಮ್ಜಿ ಅಥವಾ ನೆರೆಗಾ ಬಿಟ್ಟು, ಜೊತೆಗೆ ಚೆಕ್ ಡ್ಯಾಮ್ ಕಟ್ಟತಕ್ಕಂತಹದ್ದು, ಅಥವಾ ರಸ್ತೆಗಳನ್ನ ಡೆವಲಪ್ ಮಾಡ್ತಕ್ಕಂತಹದ್ದು, ಅಥವಾ ಡ್ರೈನೇಜ್ ಮಾಡ್ತಕ್ಕಂತಹದ್ದು, ಅಥವಾ ಟಾಯ್ಲೆಟ್ಸ್ ಕಟ್ಟತಕ್ಕಂತಹದ್ದು, ಅನೇಕ ರಾಜ್ಯದ ಯೋಜನೆಗಳಿವೆ ಇದರಲ್ಲಿ. ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಇದೆ, ಆಮೇಲೆ ಮನೆಗಳು ಬಸವ ಹೌಸಿಂಗ್ ಸ್ಕೀಮ್ ಅಲ್ಲಿ ಮನೆಗಳಿದೆ. ಇದನ್ನೆಲ್ಲದಕ್ಕೂ ಸಹ ನೀವು ಲಿಂಕ್ ಮಾಡಬೇಕಾಗಿರೋದು. ಅಕಸ್ಮಾತ್ ಏನಾದ್ರೂ ಒಬ್ಬ ಪಂಚಾಯತ್ನ ಅಧ್ಯಕ್ಷರು ಇರ್ತಾರೆ ಅಥವಾ PDO ಇರ್ತಾರೆ, ಅವ್ರು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. ಯಾವ್ದು ರಾಜ್ಯ ಸರ್ಕಾರ ಸ್ಕೀಮ್ ಇದೆ, ಯಾವ್ದು ಕೇಂದ್ರ ಸರ್ಕಾರದ ಈ ವಿಬಿಜಿ ರಾಮ್ಜಿ ಇದೆ, ಎರಡನ್ನೂ ಲಿಂಕ್ ಮಾಡ್ಕೊಂಡ್ರೆ ಆಗ ನಿಮ್ಗೆ ನಿಮ್ಮ ರಾಜ್ಯ ಸರ್ಕಾರದ ಕೊಡ್ತಕ್ಕಂತಹ ಫುಲ್ ದುಡ್ಡು ಕಡಿಮೆ ಆಗಿ 60% ಕೇಂದ್ರದಿಂದ ಬರುತ್ತೆ. ಆಮೇಲೆ ಜೊತೆಗೆ ನನ್ನ ಆನೇಕಲ್ ತಾಲೂಕು ವನಕಳ್ಳಿ ಪಂಚಾಯತಿನಲ್ಲಿ ನನ್ನದೇ ಸಂಬಂಧಿ ಒಬ್ಬ ಪಂಚಾಯತ್ ಮೆಂಬರ್ ಇದ್ದಾನೆ. ನಾನೇ ಹೇಳ್ಕೊಟ್ಟಿದ್ದೀನಿ, ಆಯ್ತಾ. ಅದಾದ್ಮೇಲೆ ಹೆಂಗ್ ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಹೇಳಿದ್ರೆ, ಅನೇಕ ಯೋಜನೆಗಳಿಗೆ
ಡ್ರೈನೇಜ್ ಇಂದ ಹಿಡ್ಕೊಂಡು ಬೇರೆ ಯೋಜನೆಗಳು ಇವ್ರೇನ್ ಮಾಡ್ತಾರೆ, ಇದನ್ನ ಸ್ಕ್ಯಾಮ್ ಮಾಡೋದಕ್ಕೋಸ್ಕರವಾಗಿ ಸುಮ್ನೆ ಹೋಗೋದು, ಗುಳಿ ತೊಡೋದು, ಗುಳಿ ಮುಚ್ಚೋದು, JCB ನಲ್ಲಿ ತೋರಿಸ್ಕೊಳ್ಳೋದು ಬೇರೆಯವರ ಹೆಸರಲ್ಲಿ. ಆಯ್ತು, ಇದು ಈ ರೀತಿ ಮಾಡೋದ್ರ ಬದಲು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ರಾಜ್ಯ ಸರ್ಕಾರದ ಇಂಪ್ಲಿಮೆಂಟ್ ಮಾಡಬೇಕು. ನೀವು ಸ್ಕೂಲ್ಗಳನ್ನ ಪ್ರಶ್ನೆ ಅಶೋಕ್ ಗೌಡ್ರೆ, ಆಯ್ತು, ನಿಮ್ಮ ಸಲಹೆಯನ್ನ ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಲಿ, ಅದು ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸೋಣ. ಬಟ್ ನನ್ನ ಪ್ರಶ್ನೆ, ಬಿಜೆಪಿ ಮಾಡ್ತಾ ಇರುವ ಪ್ರತಿಭಟನೆಗಳು ಲಾಜಿಕಲ್ ಎಂಡ್ ಹೋಗ್ತಿಲ್ಲ ಅಂತ ಹೇಳಿ ಇದೇ ಮಹಾಭಾರತದಲ್ಲೇನೆ 4-5 ಬಾರಿ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದೀವಿ. ಇವತ್ತು ಪ್ರತಿಭಟನೆ ಮಾಡಿದ್ರೆ ಭ್ರಷ್ಟಾಚಾರ ವಿರುದ್ಧವಾಗಿ ಒಪ್ಕೊಳ್ಳೋಣ, ಬಟ್ ನಿಮ್ಮಲ್ಲಿ ನಂಬರ್ಸ್ ಅಲ್ಲೇ ಕನ್ಫ್ಯೂಷನ್ ಇದೆ ಸರ್. ನಾಯಕತ್ವದ ಬಿಟ್ಟಾಕಿ ಹೊರಗಡೆ ಹೇಳ್ತೀರಿ 6,000 ಕೋಟಿ, ಒಳಗೋಗಿ ತೋರಿಸ್ತೀರಿ 2,500 ಕೋಟಿ. ಎಷ್ಟು ಕೋಟಿ ಹಗರಣ ಆಗಿದೆ? ಆ ಹಗರಣ ಆಗಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ? ಧಿಕ್ಕಾರ ಕೂಗಿ ಘೋಷಣೆಗಳನ್ನು ಕೂಗ್ಬಿಟ್ರೆ ಮುಗಿದೋಯ್ತಾ ವಿರೋಧ ಪಕ್ಷದ ಜವಾಬ್ದಾರಿ? ನೋಡಿ, ಫಸ್ಟ್ ಮುಡಾದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಮುಖ್ಯಮಂತ್ರಿಗಳು 14 ಸೈಟ್ ನ ವಾಪಸ್ ಕೊಟ್ಟರು. ಈಗ ಇಡಿನಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆ. ವಾಲ್ಮೀಕಿ ಸಚಿವರು ರಾಜೀನಾಮೆ ಕೊಟ್ಟರು. ವಕಫ್ ಅದಾದ್ಮೇಲೆ ನಾವು ಹೋರಾಟ ತೆಗೆದುಕೊಂಡ ಮೇಲೆ ಅಟ್ಲೀಸ್ಟ್ ವಕಫ್ ಹೋಗ್ಬಿಟ್ಟು ಬೇರೆ ಬೇರೆ ಪ್ರಾಪರ್ಟಿಗಳು, ಹಿಂದೂ ಪ್ರಾಪರ್ಟಿಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ನಿಲ್ಲಿಸಿದ್ರು. ಮೆಟರ್ನಲ್ ಡೆತ್, ಆ ಮೆಟರ್ನಲ್ ಡೆತ್ಗೆ ನಾನು ಸದಸ್ಯ ಆಗಿದ್ದೆ. ಎಲ್ಲಾ ಕಡೆ ಹೋದ್ಮೇಲೆ ಈಗೇನು ಆವತ್ತಿಗೆ 722 ಸಾವುಗಳಾಗಿತ್ತು. ಅದಾದ್ಮೇಲೆ ಈಗ ತತ್ಸುಮಾರು 13 ತಿಂಗಳಾಗಿದೆ. ಈಗೇನಾಗಿದೆ, ಒಂದು 300 ಡೆತ್ಗಳಿಗೆ ಸೀಮಿತವಾಗಿದೆ. ಅಂದ್ರೆ ವಿತ್ ಇನ್ ದ ಪ್ರಿಸ್ಕ್ರೈಬ್ಡ್ ನಂಬರ್ ಅದೇನಿದೆ ಅದಕ್ಕೆ ಸೀಮಿತವಾಗಿದೆ. ನಮ್ಮ ಹೋರಾಟದ ಮೇಲೆ ಇವರು ಏನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ರು, ಈಗ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರೂ ವಿರೋಧ ಪಕ್ಷಕ್ಕೆ ಸಿಕ್ಕಿದ್ರೆ ನಾವು ಇದರಲ್ಲಿ ಸಿಕ್ಕಾಕೊಳ್ತೀವಿ ಅಂತ ಹೇಳಿ RCB ನಲ್ಲಿ ನಾವು ನ್ಯಾಯ ಕೊಡಿಸ್ತಕ್ಕಂತ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಜೊತೆಗೆ ಆಫೀಸರ್ಸ್ ಏನ್ ಡೆತ್ ಆಗಿದೆ ಇದ್ರ ಬಗ್ಗೆನೂ ನಾವು ಹೋರಾಟ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಈಗ ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಹೋಗಿ ಅಲ್ಲಿ ಹೋರಾಟ ಮಾಡಿದಕ್ಕೋಸ್ಕರ MRP ಇದು ಒಂದ್ ನಿಮಿಷ ನಿಮ್ ಬಗ್ಗೆ ನಾನು ತುಂಬಾ ಮಾತಾಡಬಹುದು, ಆದ್ರೆ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ಮನ್ನ ದೊಡ್ಡದು ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ಆಯ್ತಾ? ಈಗ ವಿಚಾರ ಏನು, ನಾನು ಆಮ್ ಆದ್ಮಿ ಪಾರ್ಟಿ, ನಾನು ಶಶಿಧರ್ ಅವ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ, ನಾನು ಆಮ್ ಆದ್ಮಿ ಬಗ್ಗೆ. ನೋಡಿ, ಏನಂದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷ ಇರೋದ್ರಿಂದಾನೇ, ನಮ್ಮ ಬಿಜೆಪಿಯ ಸದಸ್ಯರು JDS ಸದಸ್ಯರು ಜೊತೆಲಿ ಇರೋದ್ರಿಂದಾನೇ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಕಡಿವಾಣದ ದೃಷ್ಟಿನಲ್ಲಿ ಹೋಗ್ತಾ ಇದೆ. ಇಲ್ಲಾಂದಿದ್ರೆ ಅವ್ರೇನ್ ಬಿಟ್ಟಿರೋಲ್ಲ. ಈಗೇನು ಈಗ 75 ರೂಪಾಯಿ ಏನ್ ತಗೊಳ್ತಾರೆ ಪ್ಲಾನ್ ಸ್ಯಾಂಕ್ಷನ್ಗೆ, ಅದು 150 ರೂಪಾಯಿ ಮಾಡಕ್ ಬಿಟ್ಟಿರೋರು, 150 ರೂಪಾಯಿ ಮಾಡಕ್ ಬಿಟ್ಟಿರೋರು. ಒಪ್ಕೊಳ್ತಿದ್ದೀರಾ ಸರ್ಕಾರ ವಾಚ್ಫುಲ್ ಆಗಿ ಹೆಜ್ಜೆ ಇಡ್ತಿದೆ ಅಂತ? ವಾಚ್ಫುಲ್ ಆಗಿ ಹೆಜ್ಜೆ ಇಡೋದಲ್ಲ, ಇವ್ರು ಭ್ರಷ್ಟಾಚಾರ ಮಾಡ್ತಾವ್ರೆ. ಆದ್ರೆ ವಿರೋಧ ಪಕ್ಷದವರು ಪೇಪರ್ ಸಿಕ್ಬಾರ್ದು ಅಂತ ಓಡಾಡ್ತಾವ್ರೆ ಅಷ್ಟೇ. ವಿಚಾರ ಏನು ಅಂದ್ರೆ, ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ 2000 ನಮ್ ಕೆಲಸನೇ ಕಡಿವಾಣ ಹಾಕೋದಲ್ಲ, ನಮ್ ಭಯ ಉಳಿಸೋದೇ ಕೆಲಸ. 2500 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಫುಲ್ ಸ್ಕ್ಯಾಮ್ ಆಚೆ ತಂದಿದೀವಿ ನಾವು. ಜೊತೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ನಡೀತಾ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ನಡೀತಾ ಇದೆ. ಅದಕ್ಕೂ ಎಲ್ಲ ಪೇಪರ್ ಸಿದ್ಧತೆ ಮಾಡ್ತಾ ಇದೀವಿ. ಮುಂದಿನ ದಿನಗಳು ಅದನ್ನು ತರ್ತೀವಿ.